ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ಸರ್, ಈಗ ಇನ್ನೊಂದು ಡೌಟ್ ಇದೆ ನನಗೆ. ಯೂಶಲಿ ನನ್ಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಇದು. ರ್ಯಾಪಿಡೋದಲ್ಲಿ ಬುಕ್ ಮಾಡ್ತೀನಿ, 97 ರುಪೀಸ್ ತೋರಿಸ್ತಾ ಇರುತ್ತೆ. ಈ ಕಡೆ ಇದ್ರಲ್ಲಿ ಓಲಾದಲ್ಲಿ ಬುಕ್ ಮಾಡ್ತೀನಿ, ಅದು 80 ರುಪೀಸ್ ತೋರಿಸ್ತಾ ಇರುತ್ತೆ. ಸೊ ಏನದು ಅರ್ಥ? ಹಂಗಂದ್ರೆ ನಾವು ಅದೇ ಯೋಚನೆ ಮಾಡ್ತೀವಿ, ಏನಪ್ಪಾ ಇದು ಓಲಾದಲ್ಲಿ ಇಷ್ಟು ತೋರಿಸ್ತಾ ಇದೆ, ರ್ಯಾಪಿಡೋದಲ್ಲಿ ಇಷ್ಟು ತೋರಿಸ್ತಾ ಇದೆ. ಅದೇ ನಾವು ಇನ್ ಕೇಸ್ ನಾವು ಡೈರೆಕ್ಟ್ ಆಗಿ ಆಟೋದವ್ರಿಗೆ ಕೇಳಿದ್ರೆ ಅವ್ರು ಬಾಯಿಗೆ ಬಂದಂಗೆ ಅಂದ್ರೆ ಹೇಳ್ತಿರ್ತಾರೆ, ಬಾಡಿಗೆ ಹೇಳ್ತಿರ್ತಾರೆ. 150 ಸರ್ ಇಲ್ಲಿ 97 ತೋರಿಸ್ತದೆ. ಇಲ್ಲ ಮೇಡಮ್ 150 ಕೊಡ್ತೀರಾ ಇಲ್ವಾ ಹೇಳಿ ಅಂತ ಹಿಂಗ್ ಕೇಳ್ತಾರೆ. ಸೊ ಹೇಳಿ ನನಗೆ ಇದ್ರ ಬಗ್ಗೆ. ಅದು ಅಂತಂತಂದ್ರೆ ಈ ಇದಕ್ಕ ಡಿಫ್ರೆನ್ಸ್ ಏನು ಅಂತಂತಂದ್ರೆ ಓಲಾದಲ್ಲಿ ಜಾಸ್ತಿ ತೋರ್ಸೋದಂದ್ರೆ ಅದು ಮಿಕ್ಕಿದ ಅಮೌಂಟ್ ಎಲ್ಲ ಅವ್ರಿಗೆ, ಅದು ಕಮಿಷನ್ ಲೆಕ್ಕದಲ್ಲಿ ಅವರು ತಕೊಂತಾರೆ. ಇನ್ನ ಇದ್ರಲ್ಲಿ ನಮ್ಮ ಹತ್ರಲ್ಲಿ ಹೆಂಗೆ ಅಂತಂದ್ರ ಅದ್ರಲ್ಲಿ ಇದ್ ಕೊಟ್ಟಿದ್ದ ಆಪ್ಷನ್ 10 ರೂಪಾಯಿ ರೈಸ್ ಮಾಡಂಗೆ, ಅದು ನಾವೇ ರೈಸ್ ಮಾಡಿ ಹೊಡಿತಾ ಇದ್ವಿ. 80 ರೂಪೀಸ್ ಇದ್ರೆ 3 ಸತಿ ರೈಸ್ ಮಾಡ್ಬೋದಾಗಿತ್ತು, 110 ವರ್ಗೂ ರೈಸ್ ಮಾಡ್ಬೋದಾಗಿತ್ತು. ಈ ಕೆಲವರೆಲ್ಲ ಗೊತ್ತಿಲ್ದವ್ರು ಯಾರು ಇದಕ್ಕೆ 80 ರೂಪಾಯಿ 110 ರೂಪಾಯಿ ಯಾಕಪ್ಪ ಅನ್ಬಿಟ್ಟು ಡ್ರಾಪ್ ಆದ್ಮೇಲೆ ಕ್ವಶನ್ ಕೇಳ್ತಾ ಇದ್ರು. ಆವಾಗ ನಾನೇ ಬೇಜಾನ್ ಜನಕ್ಕೆ ಹೇಳಿದ್ವಿ, ಅದು ಅದ್ರಲ್ಲೇ ನಿಮ್ಗ ತೋರಿಸ್ತದೆ ಟ್ರಿಪ್ಸ್ ಅನ್ಬಿಟ್ಟು, ಅದು ಎಕ್ಸ್ಟ್ರಾ ಕಾಪಿ ಟೀಗ ಅನ್ನೋ ಒಂದು ಇದು ನಿಮ್ಗ ಆಪಲ್ಲೇ ತೋರ್ಸ್ಕೊಡ್ತದೆ ಅಂತ ನಾನು ಹೇಳ್ಕೊಡ್ತಾ ಇದ್ದೆ. ಈಗ ಅದನ್ನು ಕಟ್ ಮಾಡಕ್ ಅದು ಇವಾಗ ಇನ್ನೊಂದು ಫೀಚರ್ ಬಂದಿದೆ ಮೇಡಮ್. ಏನಂತಂದ್ರೆ 150 ರೂಪಾಯಿ ಬಾಡಿಗೆ, ಸಾರಿ 10 ಕಿಲೋಮೀಟರ್ 180 ರೂಪಾಯಿ. ಅದನ್ನ ನಾನು 150 ಕೊಡ್ತೀನಿ ಕರ್ಕೊಂಡು ಹೋಗ್ತಾರಾ ಅಂತ ನೀವು ಸೆಲೆಕ್ಟ್ ಮಾಡುವಂತ ಆಪ್ಷನ್ಗಳು ನಿಮ್ಮ ಆಪ್ ಗಳಲ್ಲಿ ಕೊಟ್ಟಿದ್ದಾರೆ. ಹೌದೌದು, ಬಂದಿದೆ. ಕೆಲವೊಂದು ಚಾರ್ಜಸ್ ನೋಡಿದೀನಿ. ಕಮ್ಮಿ ಮಾಡುವಂತದ್ದು. ಇದರಿಂದ ಏನಾಗುತ್ತೆ, ಇವಾಗ ಅಮೌಂಟ್ ನೋಡಿ ಡಿಸ್ಟೆನ್ಸ್ ನೋಡಿ ಹೊಡಿಯೋರು ಮಾಡ್ತಾರೆ, ಬರೀ ಅಮೌಂಟ್ ನೋಡಿ ಹೊಡಿಯೋರು ಹೋಗ್ತಾರೆ, ಆಮೇಲೆ ಅಳ್ಕೊಂಡ್ ಕೂತ್ಕೋತಾರೆ. ಒಂದ್ ಮೀಟರ್ ಕಾಸು ಕೊಟ್ಟಿಲ್ಲ ನಮ್ಗೆ. ಸೊ ಅದಕ್ಕೆ ಇವಾಗ ರ್ಯಾಪಿಡೋನ ನಾವು ಅನ್ಇನ್ಸ್ಟಾಲ್ ಮಾಡಿದೀವಿ ತುಂಬಾ ಜನ. ರ್ಯಾಪಿಡೋ ಇಸ್ ನಾಟ್ ಗುಡ್ ಫಾರ್ ನಿಮಗೆ ಇದನ್ನ ಬೈಕ್ ಟ್ಯಾಕ್ಸಿ ಬಂದಿರೋ ಕಾರಣನೇ ಅದು. ಅದಕ್ಕೋಸ್ಕರ ತುಂಬಾ ಸಂಘಟನೆಗಳು ಕರೆ ಕೊಟ್ಟಿದಾವೆ ರ್ಯಾಪಿಡೋ ಅನ್ಇನ್ಸ್ಟಾಲ್ಗೆ. ಅದಕ್ಕೆ ನಾವು ಎಲ್ಲ ಕೈ ಜೋಡಿಸಿ ಎಲ್ಲರೂ ಅನ್ಇನ್ಸ್ಟಾಲ್ ಮಾಡಿದೀವಿ. ಓಕೆ ಅದ್ರಲ್ಲಿ ಸ್ವಲ್ಪ ಬೇಗ ಬುಕ್ ಆಗತ್ತೆ ನಾನ್ ನೋಡ್ದಂಗೆ. ಅಂದ್ರೆ ಯೂಶಲಿ ಹೇಳೋರು ಸ್ವಲ್ಪ ಅದು ಫ್ಲೀಟ್ ಸರ್ವಿಸ್ ಇದೆಯಲ್ಲ ಮೇಡಮ್, ಅವ್ರದೇ ಓನ್ ಆಟೋಗಳಿದಾವೆ. ಸೊ ಏನಾಗಿದೆ ಅಂತಂದ್ರೆ ಅವ್ರದೇ ಓನ್ ಆಟೋ ಇರೋದ್ರಿಂದ ನಿಮಗೆ ಬೇರೆ ಆಟೋ ಸಿಗ್ಲಿಲ್ಲ ಅಂದ್ರೆ ಒಂದು ಫ್ಲೀಟ್ ಫಸ್ಟ್ ನಿಮ್ಗೆ ಸಿಗೋದು, ಆಮೇಲೆ ಬೇರೆ ಆಟೋ ಸಿಗೋದು. ಸೊ ರ್ಯಾಪಿಡೋ ಓಲೋ ಇಂದ ಆಟೋದವ್ರಿಗೆ ಯಾವುದೇ ತರದ ಬೆನಿಫಿಟ್ ಇಲ್ಲ ಹಾಗಾದ್ರೆ? ಯಾವುದೇ ಆಪ್ ಇಂದ ಇಲ್ಲ. ಜಸ್ಟ್ ಒಂದು ಏನಂತಂದ್ರೆ ನಾವು ದುಡಿಯೋದಕ್ಕೆ ಒಂದು ಅವಕಾಶ ಇದೆ, ಅದು ಬಿಟ್ರೆ ಅವ್ರ ಕಡೆಯಿಂದ ನಮ್ಗೆ ಹೆಲ್ತ್ ಬಗ್ಗೆ ಆಗ್ಲಿ, ಇನ್ಶೂರೆನ್ಸ್ ಆಗ್ಲಿ, ಅಥವಾ ನಮ್ಮ ಮಕ್ಕಳಿಗೆ ಫೀಸ್ ಆಗ್ಲಿ ಏನೂ ಇಲ್ಲ. ಯಾವುದೇ ತರಹದ ಸ್ಕೀಮ್ ಇಲ್ಲ. ಸೊ ನೀವು ಸುಮ್ನೆ ಅವ್ರ ಆಪ್ ನ ಪ್ರಮೋಟ್ ಮಾಡಿದಾಗ ಹಾಗಾದ್ರೆ ಅದ್ರಲ್ಲಿ ನಾವು ದುಡ್ಕೊಂಡ್ ತಿಂತಾ ಇದೀವಿ ಅಷ್ಟೇ. ದುಡ್ಕೊಂಡು ತಿಂತಾ ಇದ್ರ? ನಾವ್ ಯಾವ್ದು ಪ್ರಮೋಟ್ ಮಾಡಕ್ ಹೋದ್ರೆ ಇಲ್ಲ. ಪ್ರಮೋಟ್ ಮಾಡೋ ಅಂತ ಏನಿಲ್ಲ, ನಾವು ದುಡಿಲೇ. ನಾವು ಇವಾಗ ಮೀಟರ್ ಹಾಕೊಂಡು ನಾನು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ದುಡಿತೀನಿ ಅಂತಂದ್ರೆ ಅಬೋಬ ಅಂತಂದ್ರೆ ನಾನು ಒಂದು 200-300 ರೂಪಾಯಿ ದುಡಿತೀನಿ. ಇದೇ ಒಂದು ಆಪ್ ಗಳಲ್ಲಿ ನಾನು ದುಡಿತೀನಿ ಅಂತಂದ್ರೆ ಮಿನಿಮಮ್ 1,000-1,200 ರೂಪಾಯಿ ನಾನು ದುಡಿತೀನಿ. ಸೊ ನಮ್ಮ ದುಡಿಮೆಗೆ ಒಂದು ದಾರಿ ಅಷ್ಟೇ. ಇವಾಗ ಏನಾಗಿದೆ ಅಂತಂದ್ರೆ ಈ ಬೆಂಗಳೂರಲ್ಲಿ ನೀವು ಊಟ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ರೇಷನ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಿಮ್ಮ ಮನೆ ಬಾಗ್ಲಿಗೆ ಬರುತ್ತೆ ಆನ್ಲೈನ್. ಹೌದು. ಆಟೋನು ಕೂಡ ಆನ್ಲೈನ್ ನಲ್ಲಿ ಇರುವಾಗ ಮನೆ ಮುಂದೆ ಬರುತ್ತೆ ಅಷ್ಟೇ ಮೇಡಮ್. ನಿಮ್ ಮನೆ ಬಂದು ನಿಂತ್ಕೋತೀವಿ, ನೀವು ಬರೋ ತನಕ ಕಾಯ್ತೀವಿ. ನೀವು ಬಂದ್ಮೇಲೆ 4 OTP ಹೇಳ್ತೀರಾ, ಹಾಕ್ತಿವಿ. ನಿಮ್ಮ ಡೆಸ್ಟಿನೇಷನ್ ಕರ್ಕೊಂಡೋಗಿ ಡ್ರಾಪ್ ಮಾಡಿ ನೀವು ಅದ್ರಲ್ಲಿ ಎಷ್ಟು ತೋರಿಸಿರುತ್ತೋ ಅಷ್ಟೇ ಅಮೌಂಟ್ ನ ಕಲೆಕ್ಟ್ ಮಾಡ್ಕೊಂಡು ಹೋಯ್ತಾ ಇರ್ತೀವಿ. ನಾವೇ ನಿಮ್ಮ ಹತ್ರ ಅಷ್ಟು ಕೇಳಲ್ಲ, ಇಷ್ಟು ಕೇಳಲ್ಲ, ಏನಿದೆ ಅದನ್ನ ಕೇಳ್ತೀವಿ. ಡ್ಯೂಟಿ ಬೇಕು. ನಾವು ಅದೇ ಬೆಳಿಗ್ಗೆ ಎತ್ತಿದ್ರೆ ಸಾಯಂಕಾಲ 5-6 ಗಂಟೆ ಗಂಟ ಓಡಿಸ್ತಾನೆ. ಆದ್ರೆ ಕೆಲವೊಂದಷ್ಟು ಆಟೋದವರು, ಅಂದ್ರೆ ನಾನು ಎಲ್ಲಾರನು ಹೇಳ್ತಿಲ್ಲ, ಕೆಲವರು ನನಗೂ ಆಗಿದೆ ಎಕ್ಸ್ಪೀರಿಯನ್ಸ್. ಸರ್ ಮಲ್ಲೇಶ್ವರಂ ಬರ್ತೀರಾ? 150 ಮೇಡಮ್. ಸುಮ್ನೆ ಏನು ರೆಸ್ಪಾನ್ಸ್ ಮಾಡಲ್ಲ ಅವರು. ಟಕ್ ಅಂತ ಗಾಡಿ ಟಕ್ ಅಂತ ಹೋಗ್ತಾರೆ. ಆಮೇಲೆ ಕೆಲವ್ರು ಹೆಂಗೆ ಅಂದ್ರೆ ಬಾಯಿಗೆ ಬಂದಂಗೆ ರೇಟ್ ಹೇಳ್ತಾರೆ ಸರ್, ಬಾಯಿಗೆ ಬಂದಂಗೆ. ನನಗದು ಯಾಕೆ ಅಂತ ಗೊತ್ತಿಲ್ಲ, ಯಾವ ಕಾರಣಕ್ಕೆ ಅಂತಾನು ಗೊತ್ತಿಲ್ಲ. ಪಾಪ ಅವ್ರಿಗೆ ದುಡಿಮೆ ಆಗಿರಲ್ವಾ ಅಥವಾ ಏನೋ ಗೊತ್ತಿಲ್ಲ. ಅವ್ರದ್ದು ಎಲ್ಲ ಹೆಂಗಂತಂದ್ರೆ ಮೇಡಮ್, ಇವಾಗ ನಾವು ಬೆಳಿಗ್ಗೆ ಒಂದು 7-8 ಗಂಟೆ ಡ್ಯೂಟಿ ಬರ್ತೀವಿ. 7-8 ಗಂಟೆಯಿಂದ ಸಾಯಂಕಾಲ ಒಂದು 8 ಗಂಟೆವರೆಗೂ ನಮ್ದು ಎಷ್ಟು ದುಡಿಮೆ ಡ್ಯೂಟಿ ಬರ್ತೈತೆ ಅದ್ರಲ್ಲಿ ನಾವು ಮಾಡ್ಕೊಂಡು ನಾವು ಮನೆಗೆ ಹೋಗೋರು. ಏನ್ ದುಡಿಮೆ ಆಗುತ್ತೋ ಅದನ್ನ ನಾವು ಮಾಡ್ಕೊಂಡು ಹೋಗೋರು. ಇನ್ನೂ ಕೆಲವ್ರು ಇದಾರೆ, ಅವ್ರ ಏನ್ ಮಾಡ್ತಾರಂತಂದ್ರೆ ಬೆಳಿಗ್ಗೆ ಒಂದ್ 6 ಗಂಟೆಗೆ ಬರ್ತಾರೆ, 10 ಗಂಟೆ ತನಕ ಟಾರ್ಗೆಟ್ ಅವ್ರದ್ದು. 1,000 ರೂಪಾಯಿ ಮಾಡ್ಬೇಕು, 2,000 ಮಾಡ್ಬೇಕು, 3,000 ಮಾಡ್ಬೇಕು.
ಬಂದವ್ರ ಹತ್ರ 500 ಕೇಳೋದು, 1000 ಕೇಳೋದು, 1,500 ಕೇಳೋದು. ಸೊ ಆ 4 ಅವರಲ್ಲಿ ಅವ್ರ ದುಡಿಮೆ ಆಗ್ಬಿಡ್ಬೇಕು ಫುಲ್ ಡೇದು. ಅದಕ್ಕೆ ಅವರು ಅಷ್ಟು ಕೇಳೋದು. ಓಕೆ. ನಾವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ದುಡಿಯೋರು ನಾವು ಅಷ್ಟೆಲ್ಲ ಕೇಳಲ್ಲ. ಯಾರು ನಿಮ್ಗೆ 500 ಕೊಡು 1000 ಕೊಡು ಕೇಳಲ್ಲ. ಏನಿದೆಯೋ ಅದನ್ನ ಕೇಳ್ತೀವಿ. ಇನ್ನು ಕೆಲವ್ರು ಏನಿದಾರಲ್ಲ ಆ 4 ಅವರಲ್ಲಿ ಅವ್ರಿಗೆ ದುಡಿಮೆ ಆಗ್ಬಿಡ್ಬೇಕು. ಮಾಡೋದೇ 4 ಅವರ್ ಕೆಲಸ. ಅವ್ರು ಬರೋದೇ ಇಲ್ಲ. ಆಮೇಲೆ ಇನ್ನೊಂದ್ ಎದು ಗೊತ್ತಾ, ಖಾಲಿ ಹೋಗ್ತೀನಿ ಬರಲ್ಲ ಅಂತಾರ ಅವ್ರು. ಇನ್ನೊಂದು ಅವ್ರು ಇನ್ನೊಂದ್ ಏನ್ ಮಾಡ್ತಾರೆ, ನಿಮ್ ಹತ್ರ 600 ರೂಪಾಯಿ ಕಿತ್ಕೊಂಡು ನಮ್ಮಂತವ್ರು ನಿಂತಿರ್ತೀವಲ್ಲ ಈ ಪಕ್ಕದಲ್ಲಿ ಆ ಕಡೆ, ಬಾರ ಇಲ್ಲಿ ತಗೊಳ ಇವ್ನ ಮಲ್ಲೇಶ್ವರಂ ಅಂತ ಬಿಟ್ಬಿಡು, 200 ರೂಪಾಯಿ 300 ರೂಪಾಯಿ ನಿಮ್ ಹತ್ರ 600 ರೂಪಾಯಿ ಕಿತ್ಕೊಂಡು 200 300 ರೂಪಾಯಿ ನಮಗ್ ಕೊಟ್ಟು 300 ರೂಪಾಯಿ ತಾವ್ ತಿನ್ನೋರು. ಓಕೆ ಸರ್. ಯೂಶಲಿ ಈಗ ಆಟೋ ಸ್ಟ್ಯಾಂಡ್ ಗಳಲ್ಲಿ ನೋಡ್ತಿರ್ತೀನಿ ನಾನು, ತುಂಬಾ ಲೈನಿಗೆ ನಿಂತಿರುತ್ತೆ. ನಾವ್ ಹೋಗ್ ಕೇಳ್ತೀವಿ, ನೀನ್ ತಗೊಳ, ಹೋಗ ಬಾಡಿಗೆ ತಗೊಳ ಅಂತ ಹೇಳೋದ್ ಕೇಳಿದೀನಿ. ಯಾಕೆ ನಾವ್ ಅವ್ರನ್ನ ಅಪ್ರೋಚ್, ಈಗ ಇಲ್ಲಿ ಈ ಆಟೋದವ್ರನ್ನ ಅಪ್ರೋಚ್ ಮಾಡಿರ್ತೀನಿ, ಅವ್ರು ಹೋಗಲ್ಲ. ಅವರು ಮೊದಲನೇ ಇರೋ ಆಟೋಕ್ಕೆ ನೀವ್ ಹೋಗ್ಬೇಕು ಅಂತ ಹೇಳ್ತಾರೆ. ಅದನ್ನು ನಮಗ್ ಕಳಿಸ್ತಾರೆ ಮತ್ತೆ, ಹೋಗ ನೀನ್ ತಗೊಳ, ನೀನ್ ಹೊಡಿಯೋ ಮಲ್ಲೇಶ್ವರಂ ಅಂತ ಹೋಗ ಡ್ರಾಪ್ ಮಾಡೋ ಅಂತ ಹೇಳಿರೋದ್ ಕೇಳಿದೀನಿ. ಈಸ್ ದೇರ್ ಎನಿ ಅವರು ಇನ್ಚಾರ್ಜ್ ಅಂತ ಯಾರು ತಗೊಂಡಿರ್ತಾರ ಅಲ್ಲಿ ಆ ಸ್ಟ್ಯಾಂಡ್ ಅಲ್ಲಿ, ಹೇಗೆ ಅಂತ? ಎಲ್ಲ ಗೆಳೆಯರು ಸೇರಿ ಮಾಡಿರ್ತೀವಿ. ಗೆಳೆಯರು ಸೇರಿ ಆಟೋ ಸ್ಟ್ಯಾಂಡ್ ಮಾಡಿರ್ತೀರಾ? ಓಕೆ. ಲೈನ್ ಬೈ ಲೈನ್ ಕೊಡ್ತಾರೆ. ನೀನ್ ಹೋದಾ, ಆಯ್ತು ನೀನ್ ಈ ಕಡೆ ಬಂದು ನಿಂತ್ಕೋ, ಇಲ್ಲಾಂದ್ರೆ ಜಾಗ ಇಲ್ವಾ, ಸರಿ ಅಲ್ಲೇ ಹಾಕೋ, ಮತ್ತೆ ನೆಕ್ಸ್ಟ್ ಬಾಡಿಗೆ ಯಾರಿಗ್ ಬರುತ್ತೆ ಅವ್ರಿಗೆ ಕೊಟ್ಕೊಂಡು ನೀನ್ ಹೋಗ. ಆಮೇಲೆ ಅಂದ್ರೆ ಈಗ ಜಗಳಗಳಾಗುತ್ತೆ, ನಾನ್ ಹೊಡಿಬೇಕು ಅಂತಿದ್ದೆ ನೀನ್ ಹೋಗ್ತೀಯಾ ಅಂತ, ಈ ತರದ ಒಬ್ರು ಹಾಗೆ ಮೇಡಮ್. ಓಕೆ ಕೆಲವು ಓಕೆ. ಈ ಆಟೋ ಸ್ಟ್ಯಾಂಡ್ ಮಾಡ್ತಾರಲ್ಲ, ಅದಕ್ಕೆ ಏನಾದ್ರೂ ನೀವೇ ಮಾಡೋ ಅಂತದ್ದ, ಅಥವಾ ಅದು ಗೌರ್ಮೆಂಟ್ ಇಂದ ಈ ಆಟೋ ಸ್ಟ್ಯಾಂಡ್ ನೀನ್ ಮಾಡು ಅಂತ ಹೇಳೋ ಅಂತದ್ದ, ಹೇಗೆ ಅಂತ ಸರ್ ನೀವ್ ಹೇಳಿ. ಆಟೋ ಸ್ಟ್ಯಾಂಡ್ ಇಲ್ಲ ಅದು ಜಾಗ ಅಲ್ಲಿ ಹಾಸ್ಪಿಟ್ಲು ಇಲ್ಲ ಗೌರ್ಮೆಂಟ್ ಈ ಮಳಿಗೆಗಳಿರ್ತಾವಲ್ಲ ಅವ್ರ ಹತ್ರ ಕೇಳ್ಕೊಂಡೆ ಮಾಡಿಕೊಳೋದು. ಅದು ಗೌರ್ಮೆಂಟ್ ಏನ್ ಮಾಡಲ್ಲ. ಅಲ್ಲಿ ಅದು ಕೇಳ್ಕೊಂಡ್ರು ಹಾಸ್ಪಿಟ್ಲ್ ಏನು ದುಡ್ಡು ಏನ್ ಕೊಡಲ್ಲ. ಮೇಲೆ ಏನಾದ್ರು ಇರ್ತದೆ ಅದ್ ಕ್ಲೀನ್ ಮಾಡಕ್ಕದೆಲ್ಲ ಆಟೋದವ್ರೆ ಎಲ್ಲ ಮಾಡ್ಕೊಂಡ್ ಮಾಡ್ತಾರೆ. ನಾವೊಂದು ಬೋರ್ಡ್ ಹಾಕೋಣದು ಅಷ್ಟೇ. ಗೌರ್ಮೆಂಟ್ ಅವ್ರು ಅದು ಆಟೋ ಸ್ಟ್ಯಾಂಡ್ ಇಲ್ಲ. ಹಿಂದಿನ ಕಾಲದಲ್ಲಿ ಈ ಆಪ್ಗಳು ಬರಕ್ಕಿಂತ ಮುಂಚೆ ಇದೆಲ್ಲ ಭಾರಿ ನಡೀತಾ ಇತ್ತು. ಈಗೆಲ್ಲ ಆಟೋ ಸ್ಟ್ಯಾಂಡ್ಗಳು ಕಡಿಮೆ ಆಗಿದೆ. ಆಗಿದೆ ಅನ್ನೋದ್ಕಿಂತ ಇವಾಗಿನ ಪ್ರೆಸೆಂಟ್ಲಿ ಏನ್ ನಡೀತಾ ಇದೆ ಅಂತಂದ್ರೆ, ಆಟೋ ಸ್ಟ್ಯಾಂಡ್ ಅಲ್ಲಿ ಯಾರು ಹಾಕೊಂಡು ಕಾಯ್ಕೊಂಡಿರ್ತಾರ ನೋಡ್ರಿ, ಅವ್ರ ಯಾರು ದುಡ್ದು ತಿನ್ಬೇಕನ್ನೋದು ಅವ್ರ ಮೈಂಡ್ ಅಲ್ಲಿ ಇಲ್ಲ. ಅವ್ರ ಮಕ್ಳು ಮರಿ ಹೆಂಡತಿಯರೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಇವ್ರೊಂದು ಶೋಕಿಗ ಸಾಯಂಕಾಲ ಅವೆಲ್ಲ ಪೋಟ್ಕಣಕ ಅವ್ರು ಬರ್ತಾರ ಅಲ್ಲಿ ಅಷ್ಟೇ. ಅವ್ರ ಆಟೋ ಓಡಿಸ್ಬೇಕನ್ನೋರು ಯಾರು ಅಲ್ಲಿ ಬಂದಿರಲ್ಲ. ಅದು ಆಟೋ ಬೆಳಗ್ಗೆ ನೀಟಾಗಿ ಬರ್ತಾರೆ, ಸ್ನಾನ ಮಾಡಿ ಹೋಗ್ತಾರೆ. ಹಂಗೆ ನಾವೆಲ್ಲ ದುಡ್ದೇ ತಿನ್ಬೇಕು ಅನ್ನೋ ಒಂದು ರೀತಿಯ ನಾವು ಆಟೋ ಸ್ಟ್ಯಾಂಡ್ ಅಲ್ಲಿ ಹಾಕಲ್ಲ. ಅದು ನಾವು ರೂಟ್ ಮೇಲೆ ಹೋಗ್ತಾ ಇದ್ರೆ ಆಪುಗಳಲ್ಲಿ ಬರ್ತಾವೆ, ಅಕ್ಸೆಪ್ಟ್ ಮಾಡ್ಕೊಂಡು ನಾವು ಡ್ಯೂಟಿ ಮಾಡ್ಲೇಬೇಕು, ನಾವು ಮಾಡ್ತೀವಿ. ಹಾಗಾದ್ರೆ ಆಟೋ ಸ್ಟ್ಯಾಂಡ್ ಇರೋದು ಬೆನಿಫಿಟ್ ಆಗ್ತಿದೆನಾ ಆಟೋದವರಿಗೆ? ಕೆಲವೊಬ್ರಿಗೆ ಅದೇ ಏರಿಯಾದವ್ರು ಆಟೋದವ್ರು ಅಂದ್ರೆ ಹೆಂಗೆ ಸರ್? ಈಗ ನಾನು ಯಾವ್ದೋ ಮಲ್ಲೇಶ್ವರಂ ಅಲ್ಲಿ ಏರಿಯಾದಲ್ಲಿ ಇರ್ತೀನಿ ಅನ್ಕೊಳ್ಳಿ. ಈಗ ಆ ಮಲ್ಲೇಶ್ವರಂ ಅಲ್ಲಿ ಇರೋ ಅಂತವ್ರೆ ಆ ಸ್ಟ್ಯಾಂಡ್ ಅಲ್ಲಿ ನಿಂತಿರ್ಬೇಕು, ಬೇರೆ ಏರಿಯಾದ ಯಾರು ಬಂದಲ್ಲಿ ನಿಂತ್ಕೊಳ್ಬಾರ್ದು. ಕರೆಕ್ಟ್. ಇದು ನಿಂತ್ಕೊಂಡ್ರೆ ಜಗಳ ಅಲ್ಲೇ. ಹೌದಾ? ಏನೋ ಜಾಗ ಇದೆ ಪಾಪ, ಇಲ್ಲಿ ಪಾಪ ಒಂದ್ ಬಾಡಿಗೆಗೆ ಹಾಕೊಂಡ್ ಬಂದಿರ್ತೀರಾ, ನೀವು ಬಿಡೋತ್ಲಾಗ ಆಟೋ ಸ್ಟ್ಯಾಂಡ್ ಇದೆ ಅಂತ ಅಂದ್ರೆ ನಿಂತ್ಕೊಳಂಗಿಲ್ಲ. ಆತರ ನಿಂತ್ಕೋಬಾರ್ದು. ನಿಂತ್ಕೊಂಡ್ರೆ ಏನ್ ಮಾಡ್ತಾರೆ? ನಿಂತ್ಕೊಂಡಿದ್ಯಾ ಸುಮ್ನಿರ್ತಾರೆ. ಯಾರಾದ್ರೂ ಪ್ಯಾಸೆಂಜರ್ ಬಂದ್ ನಿಮ್ ಗಾಡಿ ಹತ್ತೋ ತನಕ ಸುಮ್ನಿರ್ತಾರೆ. ಒಂದ್ ಸಾರಿ ಪ್ಯಾಸೆಂಜರ್ ಹತ್ತದ್ರ ಗಲಾಟೆ. ಏನಂತ ದೊಡ್ಡ ಬಂದೆ ನೀನು ನಮ್ ಸ್ಟ್ಯಾಂಡ್ ನಮ್ ಬಾಡಿಗೆ ನೀನ್ ಹೆಂಗೆ ತಗೊಂಡ್ ಹೋಗ್ತಿದ್ಯಾ, ನಮ್ ಮೇಲೆ ಹಲ್ಲೆ. ಇದೆಲ್ಲ ನಡೆಯುತ್ತೆ. ಆ ಏರಿಯಾದವ್ರಿಗೆ ಒಗ್ಗಟ್ಟು ಆ ಏರಿಯಾದವರೇ ಇರ್ಬೇಕು. ಈಗಿನ ಕೇಸ್ ಯಾರು ಇರಲ್ಲ. ಅಟ್ಲೀಸ್ಟ್ ನೀವು ಅದನ್ನ ಬೆನಿಫಿಟ್ ಮಾಡ್ಕೊಳ್ಳೋ ತರಾನು ಅವ್ರ ಮನಸ್ಥಿತಿ ಇರಲ್ಲ ಹಾಗಾದ್ರೆ. ಓಹೋ, ಇದೆಲ್ಲ ನಡೆಯುತ್ತೆ ಸರ್? ನಡೆಯುತ್ತೆ. ಅದು ಜಸ್ಟ್ ಒಂದು ಇನ್ಸಿಡೆಂಟ್ ಐತಿ ನಿಮ್ಗೆ. ನಾನು ಸ್ಪರ್ಶ ಹಾಸ್ಪಿಟಲ್ ಮುಂದೆ ನಿಂತಿದ್ದೆ, ಕಾಯ್ಕೊಂಡ್ ಕೂತಿದ್ದೆ. ಒಬ್ರು ಬಂದ್ರು. ಸೊ ಅವರು ಡಿಸ್ಟೆನ್ಸ್ ಅನ್ನ ಕೇಳಿದ್ರು. 8 ಕಿಲೋಮೀಟರ್ ಇದೆ. ಆಗ ಮೀಟರ್ 15 ರೂಪಾಯಿ ಇತ್ತು, 18 ರೂಪಾಯಿ ಇತ್ತು, ಸಾರಿ 15 ಇತ್ತು. ಸೊ ಡಿಸ್ಟೆನ್ಸ್ 8 ಕಿಲೋಮೀಟರ್ 120 ರೂಪಾಯಿ ಆಗಿತ್ತು. ಸೊ ಇವರೆಲ್ಲ 400 500 600 ರೂಪಾಯಿ ಕೇಳೋರು. ಪ್ಯಾಸೆಂಜರ್ ನನ್ಗೆ ಕೇಳೋದು. ಕಮ್ಮಿ ಮಾಡಿಸ್ತಾರೆ ಅನ್ನೋ ಮನೋಭಾವನೆಯಿಂದ 150 ರೂಪಾಯಿ ಹೇಳಿದ್ರು. ಆಯ್ತಪ್ಪ ನಡಿ ಅಂತ, ಸರಿ ಕೂತ್ಕೊಳ್ಳಿ ಅಂತ ಕೂತ್ಕೊಂಡ್ರು. ಕೂತ್ಕೊಂಡ ತಕ್ಷಣ ಅಂದ್ರೆ ಆ ಸ್ಟ್ಯಾಂಡ್ ಅಲ್ಲಿದೆ, ನಾನು ಇಲ್ಲಿದ್ದೀನಿ. ಎಲ್ಲಾರು ಬಂದ್ರು. ಬಂದ್ಬಿಟ್ಟು ನನ್ ಗುಂಪು ಸೇರ್ಕೊಂಡ್ರು. ಸೊ ನನ್ಗೆ ಗೊತ್ತಿತ್ತು ಕಿರಿಕ್ ಮಾಡ್ತಾರೆ ಇವ್ರು ಅಂತ. ಇಮಿಡಿಯೇಟ್ಲಿ ಕ್ಯಾಮ್ರಾ ರೆಕಾರ್ಡ್ ಮಾಡಿ ಅಲ್ಲಿ ಇಟ್ಬಿಟ್ಟೆ ನಾನು. ಹೇಳ್ರು, ನೀ ಹೇಳಪ್ಪ ಹೆಂಗ ಹತ್ಕೊಂಡೆ. ಬಂದ್ರು, ಕೇಳಿದ್ರು, ಹೇಳ್ದೆ, ಕರ್ಕೊಂಡು ಹೋಗ್ತಾ ಇದ್ದೀನಿ.
ನಮ್ ಸ್ಟ್ಯಾಂಡು ನಾವು ಕರ್ಕೊಂಡು ಹೋಗ್ಬೇಕು, ನೀನ್ ಹಂಗೋ ಕರ್ಕೊಂಡು ಹೋಗಿ ಆಯ್ತಪ್ಪ ಕರ್ಕೊಂಡು ಹೋಗ್. ಹಂಗೆ ಹಿಂಗೆ ಬಾಯಿಗೆ ಬಂದಂಗ ಅವ್ರಿಗೆ ಬಾಯಲ್ಲಿ ಒಂದು ಮಾತು ಬಂದೇ ಬರುತ್ತೆ. ಅವ್ರು ಕೆಟ್ಟದಾಗಿ ಬೈಗಳ ಸ್ಟಾರ್ಟ್ ಮಾಡ್ಬಿಡ್ತಾರ. ಆಯ್ತು ಪ್ಯಾಸೆಂಜರ್ ಇಳಿದ್ರೆ ನೀನ್ ಕರ್ಕೊಂಡು ಹೋಗು, ಪ್ಯಾಸೆಂಜರ್ ನಿಮ್ ಗಾಡಿ ಬರಕ್ ತಯಾರಿಲ್ಲ, ಅದಕ್ಕೆ ನನ್ನ ಹತ್ರ ಬಂದಿರೋದು. ನೀನ್ ಹೇಳಿರೋ ರೇಟ್ಗೆ ಅವ್ರು ಬರಲ್ಲ. ಹೌದು ಕರೆಕ್ಟ್. ಲೇಡೀಸ್ ಇದಾರೆ ಹಿಂದೆ ಮುಂದೆ ನೋಡ್ತಾ ಇಲ್ಲ, ಹಂಗೆ ಹಿಂಗೆ ಬೈತವ್ರೆ. ನನಗ್ ಗೊತ್ತಿಲ್ಲ, ನೀನ್ ಪ್ಯಾಸೆಂಜರ್ ಇಳಿಸ್ಕೊ ನೀನ್ ಕರ್ಕೊಂಡು ಹೋಗು. ಅವ್ರು ನಾನ್ 120 ರೂಪಾಯಿ ಕರ್ಕೊಂಡು ಹೋಗ್ತೀನಿ, ನಾನು ಮೀಟರ್ ಹಾಕೊಂಡ್ ಕರ್ಕೊಂಡು ಹೋಗ್ತೀನಿ, ನೀನ್ ಕರ್ಕೊಂಡು ಹೋಗ್ತೀಯಾ ಕರ್ಕೊಂಡು ಹೋಗು, ಇಲ್ವಾ ನೀನ್ ಏನಂತೀಯ ಅದು. ಪ್ಯಾಸೆಂಜರ್ ಇಳಿಯಕ್ ತಯಾರಿಲ್ಲ, ಇಲ್ಲ ನಾನು ನಿಮ್ಮ ಆಟೋದಲ್ಲೇ ಹೋಗ್ತೀನಿ. ಅವ್ರು 400-500 ರೂಪಾಯಿ ಕೇಳ್ತವ್ರೆ ಅಂದ್ರೆ ನನ್ನ ಇಳಿಸ್ಬಿಟ್ಟು ಜಗಳ ಕಾಲರ್ ಎಲ್ಲ ಹೊಡಿಯೋಕ್ ಬಂದ್ರು. ನಾನು ನಿಂತ್ಕೊಂಡೆ, ಮೊಬೈಲ್ ಎಲ್ಲ ಬಿತ್ತು ಕೆಳಗಡೆ, ನಮ್ಮೆಲ್ಲ ಹಲ್ಲೆ ಆಯ್ತು. ಆಮೇಲೆ ನಾನು ಪೊಲೀಸ್ ಸ್ಟೇಷನ್ ಗಂಟ ಹೋದೆ. ಬಟ್ ಗೊತ್ತಲ್ವ, ನ್ಯಾಯ ಸಿಗಲ್ಲ ಮಾಮೂಲಿ. ನಮ್ಗೇನು ನ್ಯಾಯ ಸಿಗ್ಲಿಲ್ಲ. ನನ್ ಮೇಲೆ ಹಲ್ಲೆ ಆಗಿದ್ದಕ್ಕೂ ನನ್ ಬೈದಿದ್ದಕ್ಕೂ ನಾನು ಸುಮ್ನೆ ಅನುಭವಿಸ್ಕೊಂಡು ಸುಮ್ನೆ ಬಂದೆ. ಓಕೆ. ಸೊ ಓಕೆ, ಇನ್ನು ಆಟೋದವ್ರ ಮಧ್ಯೆ ಒಗ್ಗಟ್ಟನ್ನೋದಿಲ್ವಾ ಸರ್? ಹಾಗಾದ್ರೆ ಇದೆ. ಅದ್ ಹೆಂಗ್ ಹೇಳ್ತೀರಾ ಸರ್ ನೀವು? ಹಿಂಗೆಲ್ಲ ಒಡಸ್ಕೊಂಡ್ಮೇಲೆ ಅದು ಎಲ್ಲಿದೆ ಒಗ್ಗಟ್ಟಾಗಾದ್ರೆ? ಒಬ್ಬ ಚಾಲಕನಿಗೆ ಚಪ್ಪಲಿಯಿಂದ ಹಲ್ಲೆ ಆಯ್ತು. ಆಲ್ಮೋಸ್ಟ್ ಎಷ್ಟು ಜನ ಸೇರಿದ್ರು ಮೇಡಮ್? 500ರಿಂದ 1000 ಜನ ಆಟೋ ಚಾಲಕರು. ಏನೇ ಜಗಳ ಇದ್ರು ಅಲ್ಲೇನೋ ಆಟೋ ಡ್ರೈವರಿಗೆ ಅನ್ಯಾಯ ನಡೀತಾ ಇದೆ ಅಂದ್ರೆ ಎಲ್ರು ಒಗ್ಗಟ್ಟು, ಅವಾಗ ಎಲ್ಲಾದ್ರೂ ಬರ್ತೀವಿ. ಒಗ್ಗಟ್ಟು ಇದೆ. ನಮ್ಮಲ್ಲಿ 1000 ಕಿತ್ತಾಟ ಇರ್ಬೋದು, ನಮ್ಮ ಚಾಲಕನಿಗೆ ಅನ್ಯಾಯ ಆಯ್ತು ಅಂದ್ರೆ ಎಲ್ರು ಮತ್ತೆ ಒಗ್ಗಟ್ಟು ಫುಲ್ ಯೂನಿಟಿ ಇರುತ್ತೆ. ಓಕೆ ಸರ್, ಆವಾಗಿಂದನೂ ಒಗ್ಗಟ್ಟು ಹಂಗೆ ಐತಾ? ಆವಾಗಿರುವಂತಹ ಆಟೋ ಡ್ರೈವರ್ಗಳಿಗೆ ರಿಲೇಶನ್ಶಿಪ್ ಈಗಿರುವಂತಹ ರಿಲೇಶನ್ಶಿಪ್ ಅಲ್ಲಿ ಅವಕ್ಕಿಂತ ಇವಾಗ ಆ ತರ ರಿಲೇಶನ್ಶಿಪ್ ಇನ್ನು ಬಿಲ್ಡ್ ಆಗಿದೆ. ಸರ್ ಏನ್ ಕಾರಣ? ಇನ್ನೊಂದು ವಿಚಾರ, ಏನೋ ನಾನು ರೋಡಲ್ಲಿ ಹೋಗ್ತಾ ಇರ್ತೀನಿ, ಯಾರ್ದೋ ಗಾಡಿ ಕೆಟ್ಟ ಹೋಗಿರುತ್ತೆ, ಏನೋ ಪ್ರಾಬ್ಲಮ್ ಆಗಿರುತ್ತೆ, ನನಗ್ ಗೊತ್ತಿರಲ್ಲ. ಅವ್ನ್ ಯಾರು, ಯಾವ ಊರು, ಎಲ್ಲಿ ಅವನು ನನಗ್ ಗೊತ್ತಿಲ್ಲ. ಗ್ಯಾಸ್ ಖಾಲಿ ಆಗಿತ್ತ, ನನ್ನ ಕಾಲಿಂದ ಆದಷ್ಟು ಟೋ ಮಾಡಕ್ ಟ್ರೈ ಮಾಡ್ತೀನಿ. ಫ್ರಂಟ್ ಪಂಚರ್ ಆಗಿ ನಿಂತವನ ನನಗ್ ಗೊತ್ತಿಲ್ಲ, ನಾನು ಹೋಗಿ ಹೆಲ್ಪ್ ಮಾಡ್ತೀನಿ. ನನ್ನ ಗಾಡಿಲಿ ಪ್ಯಾಸೆಂಜರ್ ಇರ್ಲಿ ಇಲ್ದೇ ಇರ್ಲಿ, ನನಗೆ ತುಂಬಾ ಸರಿಯಾಗಿದೆ. ಮೊನ್ನೆ MG ರೋಡಲ್ಲಿ ಸೈಡ್ ರೋಡಲ್ಲಿ ನಿಂತವನು, ಫ್ರಂಟ್ ಟೈರ್ ಪಂಚರ್ ಆಗ್ಬಿಟ್ಟಿದ್ದ, ನನಗೆ ಗೊತ್ತಿಲ್ಲ ಹೆಂಗ್ ತೆಗಿಬೇಕು ಅಂತ. ನನ್ನ ಗಾಡಿಲಿ ಪ್ಯಾಸೆಂಜರ್ ಇರ್ಲಿಲ್ಲ, ನಾನು ಹೋದೆ, ಟೈರ್ ಎತ್ತದೆ, ಹಾಕ್ದೆ, ಬಂದೆ. ಇನ್ನೊಂದ್ಸರಿ ಒಂದ್ಸರಿ ಆಗಿತ್ತು, ನಾನು ಹೋಗ್ತಾ ಇದ್ದೆ, ಅವ್ನು ಹೇಳ್ದ ನನ್ನ ಹತ್ರ ಫ್ಯೂಸ್ ಇಲ್ಲ. ನನ್ನ ಹತ್ರ ನಮ್ ಗಾಡಿಲಿ ಒಂದು ಎಕ್ಸ್ಟ್ರಾ ಫ್ಯೂಸ್ ಕೊಟ್ಟಿರ್ತಾರೆ, ಅದನ್ನ ಎತ್ತಿ ಅವ್ನಿಗೆ ಕೊಟ್ಟು, ನನ್ನ ಗಾಡಿಲಿ ಪ್ಯಾಸೆಂಜರ್ ಇದ್ರು ಹೇಳ್ತವ್ರೆ ನಿಲ್ಲಿಸ್ಬೇಡ ನೀನು ಅಂತ. ಅವ್ನ ಗಾಡಿ ನಿಂತು ಬಿಟ್ಟೈತೆ, ಪ್ಯಾಸೆಂಜರ್ ಅವ್ರೆ ಒದಾಡ್ತವ್ನೆ. ಸೊ ನನ್ನ ಹತ್ರ ಇತ್ತು, ಎಕ್ಸ್ಟ್ರಾ ಕೊಟ್ಬಿಟ್ಟು ಬಂದೆ ನಾನು. ಓಕೆ ಸರ್, ಇದೆಲ್ಲ ಆಯ್ತು. ಈಗ ಯೂಶಲಿ ನನ್ ನೋಡಿರೋದು, ನನಗೂ ಒಂದು ಕ್ಯೂರಿಯಾಸಿಟಿ ಇದು ಏನಂದ್ರೆ, ಹಿಂದ್ಗಡೆ ಆಟೋದವ್ರ ಹಿಂದ್ಗಡೆ ಒಂದಷ್ಟು ಪೋಸ್ಟರ್ಗಳನ್ನ ಹಾಕೋತೀರಾ. ಮೂವಿ ಪೋಸ್ಟರ್ ಹಾಕಿರ್ತೀರಿ, ಪೊಲಿಟಿಕಲ್ ಪಾರ್ಟಿ ಹಿಂಗ್ ಕೈ ಮುಗಿಯೋದನ್ನ ಹಾಕೊಂಡಿರ್ತೀರಿ. ನಾನು ಇವ್ರಿಗೆಲ್ಲಾ ದುಡ್ಡು ಕೊಡ್ತಾರಾ ಅನ್ನೋದು ನನಗೆ ಪ್ರಶ್ನೆ. ಅದು ನನಗೆ ಪರ್ಸನಲಿ ಎಷ್ಟು ಸಲ ಅನ್ಸಿದೆ, ಅಭಿಮಾನ ಅಷ್ಟೇನಾ? ಯಾಕಂದ್ರೆ ಎಷ್ಟೊಂದು ಹೊಸ ಸಿನಿಮಾಗಳು ಬಂದಿರುತ್ತೆ, ಹಿಂದ್ಗಡೆ ಪೋಸ್ಟರ್ ಹಾಕೊಂಡಿರ್ತಾರೆ. ನಾವು ಬೇರೆ ತರ ಪೋಸ್ಟ್ ಇದ್ರೆ ಅದೆಲ್ಲ ಪ್ರಮೋಷನ್ ಕೊಡ್ತಾರೆ. ಪ್ರಮೋಷನ್ ಆಗಾದ್ರೆ ಆಟೋದವ್ರಿಗೆ 50 ರೂಪಾಯಿ ಕೊಡ್ತಾರೆ ಅಷ್ಟೇ. ಮೆಜೆಸ್ಟಿಕ್ ಅಲ್ಲಿ ಮಾತ್ರ ಅದು ಅಂಟಿಸೋದು. ಒಂದು ಸ್ಟಿಕ್ಕರ್ಗೆ 50 ರೂಪಾಯಿ 100 ರೂಪಾಯಿ ಕೊಡ್ತಾರೆ. ತಿರ್ಗಾ ಎಲ್ಲ ಸೊ ಅಭಿಮಾನಿಗಳು ಯಾವ ರೀತಿ ಅಂತಂದ್ರೆ, ಗಾಡಿ ಮುಂದೆ ಪೋಸ್ಟ್ ಮುಂದೆ ಪೇಂಟಿಂಗ್ ಅಲ್ಲಿ ಮಾಡ್ತಾರೆ, ಅದು ಅಭಿಮಾನ. ಅದು ಬೇರೆ ಬಿಡಿ, ಶಂಕರ್ ನಾಗ್ ಸರ್ದು, ಡಿ ಬಾಸ್ ಈ ತರ. ನಮ್ ಫ್ರೆಂಡ್ ಇದಾರೆ ಪರಶುರಾಮ್ ಅಂತ, ಅವ್ರ ಮುಂದೆ ಉಪೇಂದ್ರ ಅವ್ರದ್ದು ಹಾಕೋರೆ, ಗಾಡಿ ಹಿಂದೆ ತಮ್ದೇ ಸ್ವತಃ ಫೋಟೋ ಹಾಕೊಂಡವ್ರೆ. ಹೌದೌದು, ಕೆಲವ್ರು ಹಾಕೊಳ್ಳೋದ್ ನೋಡಿದೀನಿ. ಬಟ್ ಆದ್ರೆ ನನಗೆ ಕ್ಯೂರಿಯಾಸಿಟಿ, ಹೌದಾ ಇದ್ರಿಂದನೂ ದುಡ್ಡು ಮಾಡ್ತಾರ ಆಟೋದವರು ಅಂತ ನನಗೆ. ಮೂವಿ ಪ್ರಮೋಷನ್ಗೆ ಅವ್ರು ಕೊಟ್ಟಿರ್ತಾರೆ ಮೇಡಮ್. ಫನ್ ವರ್ಲ್ಡ್ ಅವರು ಆಯ್ತು, ಯಾವ್ದೋ ಒಂದು ಬೇರೆ ಬೇರೆ ಇವೆಂಟ್ ಗಳು ನಡೀತಾ ಇರ್ತವೆ, ಅವರೆಲ್ಲ ಪ್ರಮೋಷನ್ ಮಾಡ್ಬೇಕು ಅಂತಂದ್ರೆ ಆಟೋನೇ ಮೇನ್. ಯಾಕಂದ್ರೆ ಬೆಂಗಳೂರು ತುಂಬಾ ಸುತ್ತಾಡುತ್ತೆ, ಒಂದು ಸ್ಟಿಕ್ಕರ್ ಅಂಟಿಸ್ಬಿಟ್ರೆ ಸಾಕು, ಇಡೀ ಬೆಂಗಳೂರು ಕಾಣತ್ತಲ್ವಾ. ಓಹೋ, ಆದ್ರೆ ಅದಕ್ಕೆ ದುಡ್ಡೇನು ಇಲ್ಲ. ಪನ್ನೋರ್ಡು ಇದೆಲ್ಲ ಟಿಕೆಟ್ ಕೊಡ್ತಾರೆ ಮಾತ್ರ. ಅಷ್ಟೇ, ಅವ್ರ ಫ್ಯಾಮಿಲಿ ನಮ್ ಫ್ಯಾಮಿಲಿಗ ಒಂದಿಬ್ರಿಗೆ ಟಿಕೆಟ್ ಕೊಡ್ತಾರೆ ಅಷ್ಟೇ. ಅಷ್ಟೇ, ಟಿಕೆಟ್ ಅದ್ರ ಜೊತೆ ದುಡ್ಡೇನು ಕೊಡಲ್ಲ. ದುಡ್ಡೇನ್ ಕೊಡಲ್ಲ.